ಪುರಸ್ವಾಮೇಗೌಡ ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ, 3 ವರ್ಷ ಆಗಿದೆ. ಹೇಗಿದೆ ಅವರ ಅಭಿವೃದ್ಧಿ? ನಮಗಂತೂ 100% ನಾವು ಸ್ಯಾಟಿಸ್ಫೈಡ್ ರಿಗಾರ್ಡಿಂಗ್ ಪುರಸ್ವಾಮೇಗೌಡ ಅವರು ಬಂದರೆ ನಮ್ಮ ತಾಲೂಕಿನಲ್ಲಿ ಭಾಳ ಅಭಿವೃದ್ಧಿ ಕೆಲಸಗಳಾಗಿದೆ, ಅದರಲ್ಲಿ 2 ಮಾತಿಲ್ಲ. ಅವ್ರ ಪರವಾಗಿ ಅಂತಲ್ಲ, ಏನು ಆ್ಯಕ್ಚುಲಾಗಿ ಏನು ನಡೆದಿದೆಯೋ ಅದು ತಮ್ಮ ಹತ್ರ ಹೇಳಬೇಕು. ನಾವು ಭಾಳ ನಮ್ಮ ತಾಲೂಕಿಗೆ ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ, ಹಿಂದೆನೂ ಮಾಡಿದ್ದಾರೆ. ಅವರು ಸುಮಾರು 6 ವರ್ಷ ಆಯಿತು ಈ ತಾಲೂಕಿಗೆ ಹೆಜ್ಜೆ ಇಟ್ಟು. ಶಾಸಕರಾಗಿ 3.5 ವರ್ಷ ಆಗಿರ್ಬೋದು. 6 ವರ್ಷ ಆಯಿತು ಇಲ್ಲಿ ತಾಲೂಕು ಬಂದು. 6 ವರ್ಷದಿಂದ ಬಡಬಗ್ಗರ ಬಗ್ಗೆ, ಆಮೇಲೆ ಕೊರೋನಾ ಟೈಮ್ನಲ್ಲಿ ರೋಗಿಗಳ ಬಗ್ಗೆ ಅವರೇ ಹೋಗಿ ಸ್ವಂತ ಹೋಗಿ ಅಲ್ಲೇ ನಿಂತ್ಕೊಂಡು ಜಾತಿ ಭೇದ ಏನೂ ಇಲ್ಲದೆ ಎಲ್ಲ ಕ್ಯಾಸ್ಟು ಎಲ್ಲ ಜನಾಂಗದವ್ರಿಗೆ ಏನಾದರೂ ಕಷ್ಟಗಳು ಬರಲಿ ತಕ್ಷಣ ಸ್ಪಂದನೆ ಮಾಡೋದು, ಒಳ್ಳೆಯ ಅನುಕೂಲ ಮಾಡಿಕೊಡೋದು, ಆ ಥರ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವರಿಗೆ ನಾವು ಪ್ರಥಮವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ತಾವು ಈ ಥರ ಬಂದು ಅಲ್ಲಲ್ಲಿ ನೀವೇನು ಇಂಟರ್ವ್ಯೂ ಮಾಡಿರ್ತೀರೋ, ತಾವು ಭಾಳ ಏರಿಯಾ ನೋಡ್ಕೊಂಡು ಬಂದಿದ್ದೀರಿ. ನಿಮ್ಮ ಮನಸ್ಸಿನಲ್ಲೂ ಏನೋ ಒಂಥರ ಅದರ ಬಗ್ಗೆ ಇರುತ್ತೆ, ಅವೆಲ್ಲ ನಾವು ಕೇಳಬಾರ್ದು. ನಮ್ಮ ಮನಸ್ಸಿನಲ್ಲಿ ಹೇಳಬೇಕು ಅಂತ ಹೇಳಿದೆ, ಅವರಂತೂ ಒಳ್ಳೆಯ ಅಭಿವೃದ್ಧಿ ಅಧಿಕಾರರು ಅಂತ ನಾನು ಹೇಳ್ತೀನಿ. ನಾನು ವೈಯಕ್ತಿಕವಾಗಿ ನಮ್ಮ ಪರವಾಗಿಯೂ ನಮ್ಮ ಫಾಲೋವರ್ಸ್ ಪರವಾಗಿಯೂ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಕೆಲ ವಿರೋಧಿಗಳು ಹೇಳ್ತಾರೆ ಪುರಸ್ವಾಮೇಗೌಡ ಅವರಿಂದ ಬರೀ ರಸ್ತೆ ಮತ್ತೆ ಚರಂಡಿ CC ರೋಡ್ ಮಾತ್ರ ಅಭಿವೃದ್ಧಿ ಆಗ್ತಿದೆ, ಹೊಸ ಯೋಜನೆಗಳು ತರಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಅಂತ. ಸರ್, ಇವಾಗ ತಾವು ತಿಳಿದಿರೋ ಮಟ್ಟಿಗೆ ಗೌರ್ಮೆಂಟ್ನಲ್ಲಿ ಸಬ್ಸಿಡಿ ಫಂಡ್ಸು ಬರ್ತಾಯಿಲ್ಲ, ಅದೆಲ್ರಿಗೂ ತಿಳಿದಿರೋ ವಿಷಯ ಅಂತ ಅಂದ್ಕೊಳ್ಳಿ. ಇವಾಗ ಏನಾದರೂ ಆಗಲಿ, ಒಂದು ಹಳ್ಳಿಗಾಗಲಿ ಒಂದು ಊರಿಗಾಗಲಿ ಪ್ರಪ್ರಥಮವಾಗಿ ಬೇಕಾಗಿರೋದು, ನಾವು ಓಡಾಡಬೇಕಾಗಿರೋ ರಸ್ತೆ ಬೇಕು, ಆಮೇಲೆ ನಾವು ಕುಡಿಯೋ ನೀರು ಬೇಕು ಅಲ್ವಾ. ಅದಕ್ಕೋಸ್ಕರವಾಗಿ ಅವರು ಏನು ಶಕ್ತಿ ಅನುಸಾರ ಅವರು ಏನು ಮಾಡಿದ್ದಾರೋ, ಇವಾಗ ಎಲ್ಲೆಲ್ಲಿ ಹಳ್ಳಿಗಳಿಗೆ ರಸ್ತೆಗಳು ಇರಲಿಲ್ವೋ ಅದು ನಮ್ಮ ಕಣ್ಣದಾಗೆ ಎಲ್ಲ ಕಡೆಯೂ ರಸ್ತೆಗಳು ಆಗ್ತಾಯಿದೆ. ಆಮೇಲೆ ಇನ್ನು ಬೇರೆ ಸಮಾಜ ಪರವಾಗಿ ಆಯಾ ಮತ ಏನಿರುತ್ತೆ, ಅವರ ಜಾತಿಗಳೇನಿರುತ್ತೆ ಅದರ ಬಗ್ಗೆನೂ ಕೆಲವೆಲ್ಲ ದೇವಸ್ಥಾನಗಳಾಗ್ಬೋದು, ಮಸೀದಿಗಳಾಗ್ಬೋದು, ಜುಮ್ಮಾ ಮಸೀದ್ ಆಗ್ಬೋದು, ಪ್ರಾರ್ಥನೆ ಮಂದಿರಗಳಾಗ್ಬೋದು, ಅದ್ರ ಬಗ್ಗೆ ಎಲ್ಲ ಹೆಚ್ಚಾಗಿ ಗಮನ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ವಿರೋಧಗಳು ಮಾಮೂಲು ಸರ್, ಅದು ಪ್ರತಿಯೊಬ್ಬರಿಗೂ ವಿರೋಧಗಳಿದ್ದೇ ಇರ್ತಾರೆ. 100% ಯಾರು ಓಕೆ ಅನ್ನೋಕ್ಕಾಗೋದಿಲ್ಲ ಅಲ್ವಾ. ಅವರವರ ಅಭಿಪ್ರಾಯ, ಡೆಮೋಕ್ರಸಿ ಇದು. ಅವರು ಆ ಥರ ಹೇಳ್ತಾರೆ, ಈ ಥರ ಹೇಳ್ತಾರೆ ಅಂದರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅಲ್ವಾ. ಅವ್ರ ಪರವಾಗಿ ಯಾರಿಲ್ವೋ ಅವರ ಎಗನಿಷ್ಟಾಗೆ ಮಾತನಾಡ್ತಾರೆ. ಅವರು ಪರವಾಗಿ ಯಾರು ಇರ್ತಾರೋ ಅವ್ರ ಪರವಾಗಿ ಮಾತನಾಡ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಆ ಥರ ಏನಿಲ್ಲ. ನಮ್ಮ ರಾಜಕೀಯ ದೃಷ್ಟಿಯಲ್ಲಿ ನಾನು ಮಾತನಾಡ್ತಾ ಇಲ್ಲ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ಶಾಸಕರು ಸಮಯಕ್ಕೆ ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ ಅವ್ನು ಭೇಟಿ ಆಗೋದು ಅಂತ. ಸಾಮಾನ್ಯವಾಗಿ ಇಲ್ಲಿ ಕಚೇರಿಗೂ ಬರ್ತಾ ಇರ್ತಾರೆ ಅವರು. ಆಮೇಲೆ ಅಲ್ಲಿ ತಾಲೂಕು ಆಫೀಸ್ನಲ್ಲಿ ಅವ್ರದ್ದೇ ಒಂದು ಕಚೇರಿ ಇದೆ. ಆಮೇಲೆ ಇಲ್ಲಿ ಅಲ್ಕಾಪುರದ ಹತ್ರ ಒಂದು ಅವರು ಪ್ಲ್ಯಾಂಟ್ ಇದೆ. ಸಾಮಾನ್ಯವಾಗಿ ಬರ್ತಾ ಇರ್ತಾರೆ. ಇಲ್ಲಿನೂ ಗೌರಿಬಿದನೂರಿನಲ್ಲಿ ನಮ್ಮ ಕೋಲ್ಟ್ ರೋಡ್ನಲ್ಲಿ ಅವ್ರದ್ದು ಮನೆ ಇದೆ, ಅಲ್ಲೆಲ್ಲ ಸಿಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಒಬ್ಬ ಶಾಸಕರು ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಒಂದು ಕಷ್ಟ ಹೇಳ್ಕೊಳ್ಳೋಕೆ ಬರ್ತಾ ಇರ್ತಾರೆ. ಎಲ್ಲರದ್ದು ಒಂದೇ ಸಲ ನಾವು ಸ್ಪಂದನೆ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಕೆಲವರು ಅಭಿಪ್ರಾಯಗಳು ನಮ್ಗೆ ಸಿಕ್ಕಲಿಲ್ಲ ಹಾಗೆ ಹೇಗೆ ಅಂತ ಅಂದಿರ್ಬೋದು. ಅದರಲ್ಲಿ ನಾವೇನು ಇದು ಅಂತ ಹೇಳೋಕ್ಕಾಗೋದಿಲ್ಲ. ಆ ಥರನೂ ಕೆಲವರು ಇರ್ತಾರೆ ಸರ್. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿಗೆ ಒಳ್ಳೇದಾಗಿದೆ. ಗೌರಿಬಿದನೂರು ತಾಲೂಕು ಶಿವಶಂಕರ ರೆಡ್ಡಿ ಅವರು ಇದ್ದಾಗ ಹೇಗಿತ್ತು, ಈಗ ಪುರಸ್ವಾಮೇಗೌಡ ಅವರು ಬಂದಾಗ ಹೇಗಾಗಿದೆ ಸರ್? ಇವಾಗ ತಾವು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀರಿ, ತಾವೇ ನೋಡಿದ್ದೀರಿ ಎಲ್ಲೆಲ್ಲಿ ಏನು ರಸ್ತೆಗಳು ಹಾಳಾಗಿರುತ್ತೆ. ಎಲ್ಲ ರಸ್ತೆಗಳು ಆಗಿದೆ. ಇವಾಗ ಇನ್ನೂ ಕೆಲವೆಲ್ಲ ರಸ್ತೆಗಳು ಗೋಯಿಂಗ್ ಆನ್ ಪ್ರೋಗ್ರೆಸ್ ಅಂದ್ಕೊಳ್ಳಿ. ಅದರಲ್ಲಿ 2 ಮಾತಿಲ್ಲ. ಶಿವಶಂಕರ ರೆಡ್ಡಿ ಅವ್ರ ಕಾಲದಲ್ಲಿ ಫಂಡ್ಸ್ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಭಾಳ ಇದು 25 ಇಯರ್ಸ್ ಅವರು ಶಾಸಕರಾಗಿದ್ದರು. ಆಮೇಲೆ ಒಂದು ಸಲ ಮಿನಿಸ್ಟರ್ ಆಗಿದ್ದರು, ಅವರು ಡೆಪ್ಟಿ ಸ್ಪೀಕರ್ ಆಗಿದ್ದರು. ಆದರೂ ಸಹ ನಮ್ಮ ಸ್ನೇಹಿತರು ಹೇಳಿದಾಗೆ ನಮ್ಮ ಡಿಪಾಳ್ಯ ರಸ್ತೆ ಅಂತೂ ನಾವು ಬರೋಕ್ಕಾಗ್ತಾ ಇರಲಿಲ್ಲ. ಇವಾಗ ಅದೇನು ತೊಂದರೆ ಇಲ್ಲದೆ ಬರ್ಬೋದು. ಅದು ಒಂದು ಅಭಿವೃದ್ಧಿನೇ ಅಲ್ವಾ ನನ್ನ ಮಟ್ಟಿಗೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವರ್ಕು ಅವರು ಗುದ್ದಲಿ ಪೂಜೆ ಮಾಡೋವಾಗ ಮೊದಲೇ ಹೇಳ್ಬಿಡ್ತಾರೆ, ಯಾವುದಕ್ಕೂ ನಾನು ಆಸೆ ಪಡೋದಿಲ್ಲ, ವರ್ಕ್ ಕ್ವಾಲಿಟಿ ಚೆನ್ನಾಗಿರಬೇಕು,
ಇಲ್ಲಿನ ಪಬ್ಲಿಕ್ಸ್ ಏನಿದ್ದಾರೆ ಸಾರ್ವಜನಿಕರು ಅವರಿಂದ ನನಗೆ ದೂರ ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಸಂತೋಷ ಸರ್ ಅಲ್ವಾ. ಅದಕ್ಕೋಸ್ಕರವಾಗಿ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಒಬ್ಬರಿಗೆ ನಾವು ತೆಳ್ಳೋದಿಲ್ಲ, ಇನ್ನೊಬ್ರಿಗೆ ಇದು ಮಾಡೋದಿಲ್ಲ, ಬೇರೆಯವ್ರು ಹಾಗೆ ಹೀಗೆ ಅಂತ ಹಿಂದಿನವರು ಅಂತ ನಾವು ಹೇಳೋಕ್ಕೆ ಹೋಗೋದಿಲ್ಲ. ಇವಾಗ ನಾವು ಇರೋರು ಕೆಲಸ ಮಾಡ್ತಾರೆ, ಅದಕ್ಕೆ ನಮಗೆ ಸಂತೋಷ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಗೌರಿಬಿದನೂರು? ಅಭಿವೃದ್ಧಿ ಆಗ್ತಿದೆ? ಶಾಸಕರು ಮೊದಲನೇ ಬಾರಿಗೆ ಶಾಸಕರಾಗಿ 3 ವರ್ಷ ಆಗಿದೆ. ಗೌರಿಬಿದನೂರು ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದಿಂದ ಏನು ಅನುದಾನ ಇಲ್ಲ ಅಂತ ಎಲ್ರಿಗೂ ತುಂಬ ಸಲ ನಾವು ಪೇಪರಲ್ಲೂ ಓದಿದ್ವಿ, ನೋಡಿದ್ವಿ. ಅದೇನೋ ಇವಾಗ ಇರೋದ್ರಲ್ಲಿ JTP TPS ಇಲ್ವಲ್ಲ, ಮತ್ತು ಇರೋದ್ರಲ್ಲಿ ಅವ್ರೇನೋ ಸ್ವಲ್ಪ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಲ್ಲಿ ಸ್ವಲ್ಪ ರೋಡ್ಗಳು ಅವು ಸ್ವಲ್ಪ ನೋಡ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಅಷ್ಟೇನು ಅವ್ರಿಗೆ ಇದು ಮಾಡೋಂಗೆ ಇಲ್ಲ. ಕೆಲವಷ್ಟು ಮಾಡ್ತಾ ಇದ್ದಾರೆ. ಇನ್ನು ಏನು ಅಭಿವೃದ್ಧಿ ಆಗಬೇಕು ಗೌರಿಬಿದನೂರು ತಾಲೂಕನಾಗಲಿ ನಿಮ್ಮ ದೀಪಾವಳಿ ಹೋಬಳಿಗನಾಗಲಿ? ಇಂಥ ಅವಶ್ಯಕತೆ ಇದೆ, ಮುಖ್ಯವಾದ ಅವಶ್ಯಕತೆ ಇದೆ ಅಂತ. ದೀಪಾವಳಿಗೆ ಅಂದರೆ ನಮ್ಮ ದೀಪಾವಳಿ ಮೊದಲೇ ಹೇಳ್ತೀವಲ್ಲ, ಮೊದಲೇ ಒಂದು ಮೂಲೆಗೆ ಬಿದ್ದೋಗಿದೆ. ದೀಪಾವಳಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಅಂತ ಹೇಳ್ಬೇಕಂದ್ರೆ ಅದ್ರ ಮೊದಲಿಂದ ಏನು ಇರೋ ಬಸ್ಗಳೇ ಇಲ್ಲ ಇವಾಗ. ಮೊದಲಿಂದ ನಮ್ಮ ಚಿಕ್ಕಬಳ್ಳಾಪುರದಿಂದ ನೆಗರಿಗೆರೆ ಈ ಥರ ಎಲ್ಲ ದೀಪಾವಳಿದಿಂದ ಮತ್ತು ಬೆಂಗಳೂರು ಈ ಥರ ಎಲ್ಲ ಬಸ್ ಎಲ್ಲ ಇದ್ದೀವಿ. ಆ ಬಸ್ಗಳು ಎಷ್ಟು ಸಲ ನಾವು ಪ್ರಯತ್ನ ಮಾಡಿದ್ರು ಬಸ್ಗಳು ಆಗಲಿಲ್ಲ. ಮತ್ತು ದೀಪಾವಳಿಗೆ ಹೇಳ್ಬೇಕಂದ್ರೆ ಇವಾಗ ಮಾಮೂಲಿ ನೀರಿನ ವ್ಯವಸ್ಥೆ, ಈ ಮಳೆ ಇಲ್ಲ ಅಂದರೆ ಇವಾಗ ಎಲ್ಲೂ ನೀರೇ ಇಲ್ಲ. ಮೊದಲಿಂದ ಹೇಳ್ತಾ ಇದ್ದಾರೆ ಇನ್ನು ಆ ನೀರು ಬರುತ್ತೆ, ಯಾವುದಿದು ಎತ್ತಿನ ಹೊಳೆ ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನು ಯಾವ ನೀರು ಬರಲಿಲ್ಲ. ಬರೀ ಪೈಪ್ಗಳು ಹಾಕ್ತಾ ಇದ್ದಾರೆ ವರ್ಷಗಳಿಂದ. ಇನ್ನು ನೀರು ಬಂದರೆ ಸ್ವಲ್ಪ ಎಲ್ಲ ಕೆರೆಗಳಲ್ಲಿ ನೀರಿದ್ದರೆ ಸ್ವಲ್ಪ ರೈತಾಪಿ ಜನಕ್ಕೆ ಅನುಕೂಲ ಆಗುತ್ತೆ. ಅವಾಗ ಸ್ವಲ್ಪ ಇದು ಮಾಡಬೇಕು. ಕೆಲವು ಜನತೆ ಹೇಳ್ತಾ ಇದ್ದಾರೆ, ವಿರೋಧಿಗಳನ್ನಾಗಲಿ ಜನ ನಾವು ಭೇಟಿ ಆದಾಗ ಹೇಳ್ತಿದ್ದಾರೆ, ಶಾಸಕರು ಬರೀ ಚರಂಡಿ ಮತ್ತೆ ರಸ್ತೆಗೆ ಮಾತ್ರ ಅಭಿವೃದ್ಧಿ ಮಾಡ್ತಿದ್ದಾರೆ, ಹೊಸ ಅಭಿವೃದ್ಧಿ ಏನು ತರಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಮೂಲಭೂತ ಸೌಕರ್ಯಗಳಲ್ವ ಅದನ್ನು. ರಸ್ತೆ ಚರಂಡಿ ಅನ್ನೋದು ಮೂಲಭೂತ ಸೌಕರ್ಯಗಳು, ಅದು ಬೇಕೇ ಬೇಕು ನಮಗೆ. ರಸ್ತೆ ಚರಂಡಿ, ಬಸ್ ಸ್ಟಾಪ್ಗಳು, ಶೌಚಾಲಯಗಳು, ಕುಡಿಯುವ ನೀರು, ಇದೆಲ್ಲ ಮೂಲಭೂತ ಸೌಕರ್ಯಗಳು ಇದ್ರೇ ನಾವು ಅಭಿವೃದ್ಧಿ ಅನ್ನೋದಲ್ವ. ಬರೀ ಅದ್ರ ಜೊತೆಗೆ ಮತ್ತು ಬಸ್ಗಳ ವ್ಯವಸ್ಥೆ, ಒಳ್ಳೆ ಹಾಸ್ಪಿಟಲು, ಒಳ್ಳೆ ಶಾಲೆಗಳು, ಇದೆಲ್ಲ ಒಳ್ಳೆ ಅವಕಾಶ, ಒಳ್ಳೆ ಸೌಲಭ್ಯ ಕೊಟ್ಟರೆ ಅದಕ್ಕೆ ನಾವು ಅಭಿವೃದ್ಧಿ ಅನ್ನೋದಲ್ವ. ಅದಕ್ಕೆಲ್ಲದಕ್ಕೂ ಜೋಡಿಸ್ಬೇಕು. ಅದೆಲ್ಲ ಮಾಮೂಲು ನಮಗೆ ನಂಬರ್ ಹಾಸ್ಪಿಟ್ಲಲ್ಲೇ ತಗೊಳ್ಳಿ, ಒಬ್ಬ ಡಾಕ್ಟ್ರ್ ಹೋಗಿ ಮತ್ತೆ ಇಷ್ಟು ತಿಂಗಳಾಯ್ತು, ಅವಾಗ 2 ತಿಂಗಳಾಯ್ತು, ಇನ್ನೂ ಡಾಕ್ಟ್ರ್ ಇಲ್ಲ, ಯಾರೋ ಪಾರ್ಟ್ ಟೈಮ್ ಬರ್ತಾರೆ ಹೋಗ್ತಾರೆ. ಸೊ ಅಂಥವೆಲ್ಲ ಏನು ಇಲ್ಲೇ ಬಂದು ಸ್ವಲ್ಪ ಇದ್ದು ಸಾರ್ವಜನಿಕರಿಗೆ ಸೇವೆ ಮಾಡುವಂಥ ಒಂದು ಡಾಕ್ಟ್ರಿಗೂ ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಶಿವಶಂಕರ್ ರೆಡ್ಡಿ ಅವ್ರದ್ದು ಆಲ್ರೆಡಿ ಅವ್ರಿಗೊಂದು 5 ಟರ್ಮ್ ಅಂದರೆ 25 ವರ್ಷ ಅವಕಾಶ ಕೊಟ್ಟಿದ್ರು ಈ ಕ್ಷೇತ್ರದ ಜನ. ಅವ್ರು ಏನು ಮಾಡದೇ ಇದ್ರು ಯಾರೋ ಒಂದು ಅವ್ರಿಗೆ ವಿರುದ್ಧವಾಗಿ ಅವರ ಒಂದು ಪ್ರಬಲ ವ್ಯಕ್ತಿ, ಒಂದು ಪ್ರಬಲ ಅಭ್ಯರ್ಥಿ ಇಲ್ದರೆ ಅವರು ಆ ಥರ ಗೆಲ್ಲಕ್ಕಾಗಲಿಲ್ಲ. ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರದ್ರಲ್ಲಿ ಅಭಿವೃದ್ಧಿ ಅಂದರೆ ಏನೋ ಕುಂಠಿತ ಅಭಿವೃದ್ಧಿ ಅಷ್ಟೇ. ಅವಾಗ ಏನೋ ಆ ಥರ ನಾವು ಹೇಳ್ಕೊಳ್ಳೋಷ್ಟು ಅಭಿವೃದ್ಧಿ ಇರಲಿಲ್ಲ. ಈಗ ಬಂದಿರೋ MLA ಅವ್ರ MLA ಯಾವ ಥರ ಆದ್ರೆ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನು ನಮ್ಗೇನು ಹೇಳ್ಬೇಕಾಗಲ್ಲ, ಇಲ್ಲ ತಾಲೂಕು ಜನಕ್ಕೆ ಗೊತ್ತಿದೆ ಯಾಕಾದರೂ ಯಾವ ರೀತಿ ಆದ್ರೆ ಅಂತ. ನಾವು ಇವಾಗ 3 ವರ್ಷದಿಂದ ನೋಡ್ತಾ ಇದ್ದೀವಿ, ಸ್ವಲ್ಪ ಅಲ್ಲಲ್ಲಿ ರೋಡುಗಳು, ಸ್ವಲ್ಪ ಬಸ್ ಸ್ಟಾಪ್ಗಳು ನಗರದಲ್ಲಿ ಅಲ್ಲಿ ಸ್ವಲ್ಪ ಹಾಕಿದ್ದಾರೆ. ಇರೋದ್ರಲ್ಲಿ ಅವ್ರಿಗೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರದಿಂದ ಅವ್ರಿಗೇನು ಬೆಂಬಲ ಇಲ್ಲ ಅಂತ ಗೊತ್ತು. ಯಾವುದೇ ಅನುದಾನಗಳು ಜಾಸ್ತಿ ಬರ್ತಾ ಇಲ್ಲ ಅವರಿಗೆ. ಸೊ ಅದಂತೂ ಗೊತ್ತಿದೆ. ಒಂದ್ಸಲ ನಾವು ಪೇಪರಲ್ಲೇ ಓದಿದ್ವಿ, ಇವರೇನೇನು ಬೇಡಿಕೆ ಇಟ್ಟಿದ್ರು, ಯಾವೊಂದು ಬೇಡಿಕೆನೂ ಈಡೇರಿಸಿಲ್ಲ ಅಂತ ಪೇಪರಲ್ಲೇ ಹಾಕಿದ್ರು. ಆವಾಗ ನಾವು ಸ್ವಲ್ಪ ಮೀಡಿಯಾದಲ್ಲೂ ಹಾಕಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಇನ್ನೇನಕ್ಕೆ ಇವರು ಗೆದ್ದ ತಕ್ಷಣ ಓಡಬೇಕಾಗಿತ್ತು ಕಾಂಗ್ರೆಸ್ ಜೊತೆ ಅಂತ ನಾವು ಒಂಥರ ಕಮೆಂಟ್ ಕೂಡ ಮಾಡಿದ್ವಿ ಅವಾಗ. ಸೊ ಅದರಿಂದ ಈಗಿರೋ MLA ಅವರಿರೋ ಒಂದು ಇದಕ್ಕೆ ಇವಾಗಿರೋ ಸರ್ಕಾರದ ಒಂದು ಸಹಕಾರ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಇರೋದ್ರಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಏನೋ ಒಂದು ಅಲ್ಲಲ್ಲಿ ಇದಿಷ್ಟು ದಿನ ಆಗದೇ ಇರೋ ಒಂದು ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು, ಸ್ವಲ್ಪ ಅಲ್ಲಲ್ಲಿ ಬಸ್ ಸ್ಟಾಪ್ಗಳು ಎಲ್ಲ, ಕುಡಿಯೋ ನೀರು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲದಷ್ಟು ಮಾಡ್ತಾ ಇದ್ದಾರೆ. ಶಾಸಕರು ಕೆಲವು ಸಮಯದಲ್ಲಿ ಹೇಳ್ತಾರೆ, ವೇದಿಕೆ ಮೇಲೆ ಹೇಳಿದ್ದಾರೆ ಈ ಮಾತು, ಅಭಿವೃದ್ಧಿಗೆ ಕೆಲ ಮುಖಂಡರು ತೊಂದರೆ ಮಾಡ್ತಿದ್ದಾರೆ ಅಂತ. ಅದು ಆಗ್ತಿದೆ ಅನ್ನೋದ ನಿಜನಾ? ಅಭಿವೃದ್ಧಿ ವಿಚಾರದಲ್ಲಿ ಯಾರು ತೊಂದರೆ ಮಾಡಲ್ಲ. ಅಲ್ಲೇನೋ ಅಷ್ಟು ಸಣ್ಣ ಪುಟ್ಟ ವಿಷಯಗಳು ಬಂದರೆ ಏನು ಸಾರ್ವಜನಿಕರಿಂದ ಏನಾದರೂ ಅಭ್ಯಂತರ ಬಂದರೆ ಅದರ ಇಶ್ಯೂಗಳು ರೈಸ್ ಆಗುತ್ತೆ ಅಷ್ಟೇ. ಯಾರು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಹೋಗಿ ಯಾರು ಅಡ್ಡ ಮಾಡಿಬಿಟ್ಟು ಸರ್ಕಾರಕ್ಕೆ ಹೋಗ್ಬಿಟ್ಟು ಅವ್ರು ಕೊಡಬೇಡ ಅನ್ನೋದು, ಇಲ್ಲ ಇವ್ರು ಮಾಡ್ತಾ ಇದ್ರೆ ಅದನ್ನು ಮಾಡಬಾರ್ದು ಅಂತ ಯಾರು ಹೇಳೋದಿಲ್ಲ. ಅದನ್ನು ಮೆಟ್ಟಿ ನಿಂತು ಅಭಿವೃದ್ಧಿ ಮಾಡಬೇಕು. ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲ ಜನಗಳು ಬೇಕೇ ಬೇಕಲ್ವಾ. ಆ ರೀತಿ ಅಭಿವೃದ್ಧಿ ವಿಚಾರ ಬಂದಾಗ ಯಾರು ಏನು ಹೇಳಿದ್ರು ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಅಡ್ಡಿಪಡಿಸ್ತಾರೆ ಅನ್ನೋದು ಆ ಥರ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸಾರ್ವಜನಿಕರಿಗೆ ಏನು ವಿಷಯ ಏನಾಗಬೇಕು ಅಂತ ಹೇಳ್ತೀರಾ? ಗೌರಿಬಿದನೂರಲ್ಲಿ ಇವಾಗ ನಮಗೆ ನಾವು ನೋಡ್ದಂಗೆ ನಮ್ಮ ಕಡೆ
ಮೂಲ ಸಮಸ್ಯೆನೇ ಸ್ವಲ್ಪ ಜಾಸ್ತಿ ಸಮಸ್ಯೆ ಅಂದರೆ ನೀರು. ಇವಾಗ ನೀರಿನ ಸಮಸ್ಯೆ ನಮ್ಗೆ ಜಾಸ್ತಿ ಇರೋ ಸ್ವಲ್ಪ ಟೌನಲ್ಲಿ ಆಗ್ಬೋದು, ಮತ್ತು ಇವಾಗ ಬೇರೆ ಹಳ್ಳಿಗಳಲ್ಲೂ ಆಗ್ಬೋದು. ಈ ಸ್ವಲ್ಪ ಮಳೆ ಏನಾದರೂ ಒಂದು 4-5 ವರ್ಷ ಮಳೆ ಬರಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. 2028ಕ್ಕೆ ಪುರಸ್ವಾಮಿಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿನೇ ಆಗುತ್ತಾ, ಇಲ್ಲ ಅಂದ್ರೆ ಕೆಂಪರಾಜು ಆಗಲಿ ಬಿಜೆಪಿ ಆಗಲಿ ಏನಾನ ಹೊರಹೊಮ್ಮುತ್ತ? 28ಕ್ಕೆ ನಮ್ಮ ತಾಲೂಕಿನ ಜನರ ಆಸೆ ಇರ್ಬೋದು, ಇಲ್ಲ ನಾವೆಲ್ಲ ಒಂದು BJP ಕಾರ್ಯಕರ್ತರಾಗಿ ಏನಾಗುತ್ತೆ 28ಕ್ಕೆ ನಾವು BJP ಅಭ್ಯರ್ಥಿನೇ ಬರಬೇಕು ಅಂತ, BJP ಅಭ್ಯರ್ಥಿನೇ ಗೆಲ್ಲಬೇಕು ಅಂತ NDA ಅಭ್ಯರ್ಥಿ, BJP NDA ಅಭ್ಯರ್ಥಿ ಬರಬೇಕು. ನಮ್ಮ ಕೇಂದ್ರದ ಮೋದಿ ಸರ್ಕಾರಕ್ಕೆ ಒಳ್ಳೆ ಬೆಂಬಲ ಸಿಗಬೇಕು, ಹೆಚ್ಚಿನ ಶಕ್ತಿ ಕೊಡಬೇಕು. ಶತಾಯಗತಾಯ ನಾವು BJP ಅಭ್ಯರ್ಥಿನ ಗೆಲ್ಲಿಸ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈ ಸದ್ಯಕ್ಕೆ ಬಿಜೆಪಿ ಅಭ್ಯರ್ಥಿನೇ ಇಲ್ದಂಗಾಗಿದೆ ಅಲ್ಲ? ಇಲ್ಲ, ಅದು ಪಕ್ಷ ನಮ್ದು ಇದೆಯಲ್ಲ, ಪಕ್ಷ ನ್ಯಾಷನಲ್ ಪಾರ್ಟಿ ಎಲ್ಲ ಕಡೆ ಇವಾಗ ತಾಲೂಕು ಕಮಿಟಿ ಎಲ್ಲ ಇದ್ದೇ ಇರುತ್ತೆ. ಆಮೇಲೆ ಪ್ರತಿ ಹಳ್ಳಿಯಲ್ಲೂ ಕಮಿಟಿಗಳಿದ್ದಾವೆ, ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ. ಸಹಜವಾಗಿ ಪಕ್ಷ ಬಲಿಷ್ಠವಾಗಿರುತ್ತೆ. ಅಭ್ಯರ್ಥಿ ಬಂದಾಗ ಇನ್ನೂ ಅವರ ಓಡಾಟದ ಮೇಲೆ, ಅವ್ರು ಮಾಡುವ ಸೇವಾ ಕಾರ್ಯಗಳ ಮೇಲೆ, ಅವರು ನಡೆದುಕೊಳ್ಳುವ ರೀತಿಯ ಮೇಲೆ ಇನ್ನು ಪಕ್ಷ ಬಲಿಷ್ಠವಾಗುತ್ತೆ. ಆ ಒಂದು ಇದರಲ್ಲಿ ನಾವು BJP ಪಕ್ಷವನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಈಗ MP ಸುಧಾಕರ್ ಅವರೇ ಇದ್ದಾರೆ ಬಿಜೆಪಿ ಅವರು, ಅವ್ರಿಗೆ ಗೌರಿಬಿದನೂರು ಇನ್ಚಾರ್ಜ್ ಕೊಟ್ರೆ ಗೆಲ್ಲೋ ಸಂಭವ ಇದೆಯಾ? ಇವಾಗ ಅವರೇ ನಮ್ಮ MP ಆಗಿದ್ದಾರಲ್ವ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆಗೆ, ಅದರಿಂದ ಅವರೇ ಒಂದು ಜವಾಬ್ದಾರಿ ಇರುತ್ತೆ. ಅವರೊಬ್ಬರೇ ಅಂತಲ್ಲ, ಎಲ್ಲ ನಮ್ಮ BJP ಯಾರಿದ್ದಾರೆ ಇವಾಗ ಮುಖಂಡರು ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು, ಇಲ್ಲ ರಾಜ್ಯದಲ್ಲಿ ಆಗ್ಬೋದು, ಪ್ರತಿಯೊಬ್ಬರು ಒಂದು ಸಾಮೂಹಿಕ ನಾಯಕತ್ವದಲ್ಲಿ ನೋಡಿ ಎಲ್ಲ ಪಕ್ಷದಲ್ಲೂ ಸಹಜವಾಗಿ ಸ್ವಲ್ಪ ಒಳಜಗಳಗಳು ಸ್ವಲ್ಪ ಇರ್ತವೆ, ಮಾಮೂಲು ಅವೆಲ್ಲನೂ. ನಮ್ಮ ಪಕ್ಷದಲ್ಲೂ ಇದೆ ಅಂದರೆ ನಮ್ಮದು ಶಿಸ್ತಿನ ಪಕ್ಷ. ಯಾವುದೇ ರೀತಿ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರಾಗಲಿ ನಮಗೆ ದೇಶ ಮೊದಲು ಅಂತ ಕೆಲಸ ಮಾಡ್ಕೊಂಡು ಹೋಗಬೇಕು. ಸೊ ಅಂಥ ದೇಶ ಮೊದಲು ಅನ್ನೋಂಥ ಕಾರ್ಯಕರ್ತರು ಮುಖಂಡರು ಇರೋವಾಗ ಅಂಥವೆಲ್ಲ ಸಣ್ಣ ಪುಟ್ಟ ಬರ್ತವೆ. ಅದನ್ನು ನಮ್ಮ ಪಕ್ಷದ ಹಿರಿಯ ನಾಯಕರು ಅದನ್ನು ಸಮಾಧಾನ ಮಾಡಿದ್ದಾರೆ. ಅದೆಲ್ಲ ಇದಾಗಿದೆ, ಏನು ತಣ್ಣಗಾಗಿದೆ.